ಪ್ರೀತಿ ಮಾಡಿ ಮೋಸ ಮಾಡಿ ಹೋದಂಥ ವ್ಯಕ್ತಿಯ ನೆನಪುಗಳು ಕಾಡಬಾರ್ದು ಅಂದರೆ ಸತ್ಯವನ್ನು ಒಪ್ಕೊಳ್ಬೇಕಾಗತ್ತೆ. ಏನು, ಆಲ್ರೆಡಿ ಮೋಸ ಮಾಡಿ ಹೋದಂಥ ವ್ಯಕ್ತಿ ಬೇಡ ಅಂತ ಬಿಟ್ಟು ಹೋಗಿರ್ತಕ್ಕಂಥ ಸತ್ಯ ಇದು ತಿಳ್ಕೊಂಡ್ಮೇಲೆ ಅವರಿಂದ ನಾವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬಾರ್ದು. ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ಲಿ ಝೀರೋ ಇರಬೇಕಾಗತ್ತೆ. ಈ ಸತ್ಯ ತಿಳ್ಕೊಳ್ಳಿ. ಬೇಡ ಅಂತ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿದರೆ ನಾವು ಆ ವ್ಯಕ್ತಿಯ ಬರುವಿಕೆಗೆ ಬಯಸಬಾರ್ದು, ಒಂದನೇದು. ಆ್ಯಂಡ್ ಈ ಸತ್ಯ ತಿಳ್ಕೊಂಡ್ಮೇಲೆ ಈಗ ಅವನು ಹೆಂಗೋ ಬಿಟ್ಟು ಹೋಗಿದ್ದಾನೆ, ಸೊ ಸರಿ ಮಾಡ್ಕೊಳ್ಬೇಕಂದ್ರೇನು, ನಾವು ಖಾಲಿ ಕೂತಿರುವಾಗ ನಮಗೆ 100 ಯೋಚನೆಗಳು ಬರುತ್ತೆ, ರೈಟ್? ಸೊ ಅದನ್ನು ಸರಿ ಮಾಡ್ಕೊಳ್ಬೇಕಂದ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕನೂ ಕೂಡ ನಮ್ಮ ಯೋಚನಾ ಶಕ್ತಿಗೆ ನಾವೇನನ್ನ ಹಾಕಬೇಕು ಅಂದರೆ ಏನನ್ನ ಯೋಚಿಸ್ಲಿಕ್ಕೆ ಬಿಡಬೇಕಾಗತ್ತೆ, ಅದನ್ನು ಯೋಚನೆ ಮಾಡಬೇಕಾಗತ್ತೆ ನಾವು, ರೈಟ್? ಬೆಳಗ್ಗೆ ಎದ್ದಾಗಿಂದ ನಾವು ಬೆಳಗ್ಗೆ ಎಕ್ಸಸೈಸ್, ಫ್ರೆಶ್ ಅಪ್ ಇಂದ ಹಿಡ್ಕೊಂಡು ಎಕ್ಸಸೈಸ್, ಮೆಡಿಟೇಷನ್ ಆ್ಯಂಡ್ ಮನೆ ಕೆಲಸ, ಅದಾದಮೇಲೆ ಬ್ರೇಕ್ಫಾಸ್ಟು, ಅದಾದಮೇಲೆ ಆಫೀಸ್ ವರ್ಕು, ಅದಾದಮೇಲೆ ಮಧ್ಯಾಹ್ನ ರೆಸ್ಟು, ಅದಾದಮೇಲೆ ಮತ್ತೆ ಆಫೀಸ್ ವರ್ಕು, ಸಾಯಂಕಾಲ ಬಂದರೆ ಮತ್ತು ಪುನಃ ಮನೆ ಕೆಲಸ, ಅದಾದಮೇಲೆ ಒಳ್ಳೆ ಪುಸ್ತಕಗಳನ್ನು ಓದುವಂಥದ್ದು, ಒಳ್ಳೆ ಸಾಂಗ್ ಕೇಳುವಂಥದ್ದು, ಇಲ್ಲ ಡ್ಯಾನ್ಸ್ ಆಗಿದ್ದರೆ ಡ್ಯಾನ್ಸ್ ಮಾಡುವಂಥದ್ದು. ಈ ಥರದಲ್ಲಿ ನಾವು ಕಂಪ್ಲೀಟ್ಲಿ ಎಲ್ಲೂ ಒಂದು ಸ್ವಲ್ಪನೂ ಕೂಡ ನಮಗೆ ಟೈಮ್ ಅನ್ನೋದೇ ಇರಬಾರ್ದು. ಅಂದರೆ ಖಾಲಿ ಕೂತಿದ್ದೀವಿ, ಗ್ಯಾಪ್ ಆಗಿದೆ, ನಮಗೆ ಏನೂ ಇಲ್ಲ ಕೆಲಸ, ಹಂಗೆ ಕೂತಿರಬಾರ್ದು. ಅವಾಗ ಏನಾಗುತ್ತೆ, ಖಾಲಿ ಕೂತದಾಗ, ಖಾಲಿ ಒಂದು ಏನೂ ಕೆಲಸ ಇಲ್ದಿರೋವಾಗ ಯೋಚನಾ ಶಕ್ತಿಗೆ ಏನೂ ಕೆಲಸ ಇರಲ್ಲ. ಆ ಟೈಮಲ್ಲಿ ಪಾಸ್ಟಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಕೆಟ್ಟ ಘಟನೆಗಳು ಕಾಡೋಕ್ಕೆ ಶುರುವಾಗುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಎವ್ರಿ ಡೇ ನಮಗೆ ಕೆಲಸ ಇರಬೇಕು. ಆ್ಯಂಡ್ ನಮ್ಮ ಏನು ಡ್ರೀಮ್ ಇತ್ತು ಅದ್ರ ಬಗ್ಗೆ ಫೋಕಸ್ ಮಾಡೋಕ್ಕೆ ಶುರು ಮಾಡಬೇಕು ಆವಾಗ. ಯಾಕಂತೇಳಿದರೆ ಪ್ರೀತಿ ಮಾಡಿ ಬಿಟ್ಟಂಥ ವ್ಯಕ್ತಿಯ ಮುಂದೆ ನಾವು ಚೆನ್ನಾಗಿ ಬದುಕಿದಾಗ ಮಾತ್ರ ಅದು ರಿವೆನ್ಸ್ ತೀರಿಸ್ಕೊಳ್ಳೋಂಗೆ ಆಗುತ್ತೆ. ಆ್ಯಂಡ್ ನಮ್ಮ ಬದುಕಿಗೆ ಒಂದು ಅರ್ಥ ಸಿಗುತ್ತೆ. ಅದು ಸಿಗಬೇಕಂತ ಹೇಳಿದ್ರೆ ಕಂಪ್ಲೀಟ್ ಮಾರ್ನಿಂಗ್ ಟು ನೈಟ್ ಟಿಲ್ ಮಲಗೋ ತನಕನೂ ಕೂಡ ಕಂಪ್ಲೀಟ್ ನಮ್ಮ ಶೆಡ್ಯೂಲ್ ಬ್ಯುಸಿ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ವ್ಯಕ್ತಿ ನಮಗೆ ಇನ್ಸ್ಟಾಗ್ರಾಮಿಂದ ಪರಿಚಯ ಆಗಿದ್ರೆ ಸಪೋಸ್, ಅಥವಾ ಅದರಲ್ಲಿ ಜಾಸ್ತಿ ಕನ್ವರ್ಸೇಷನ್ ಮಾಡಿದ್ರೆ ಆ ಇನ್ಸ್ಟಾಗ್ರಾಮ್ ಆ್ಯಪ್ನ ತೆಗಿಬೇಕು. ಅಥವಾ ಮೆಸೇಜಲ್ಲಿ ಇದ್ದ ಅಂದರೆ ಆ ಮೆಸೇಜಲ್ಲಿ ಅವ್ರ ನಂಬರ್ನ ಕಂಪ್ಲೀಟ್ ಡಿಲೀಟ್ ಮಾಡಬೇಕು, ಅವರ ಫೋಟೋಗಳನ್ನ ಡಿಲೀಟ್ ಮಾಡಬೇಕು, ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನು ಕೂಡ ಅದನ್ನು ಕೂಡ ಡಿಲೀಟ್ ಮಾಡಬೇಕು. ಯಾಕಂದರೆ ಕಣ್ಣು ಏನನ್ನು ನೋಡುತ್ತೆ ಅದು ಇಲ್ಲಿ ಇಮ್ಯಾಜಿನರಿ ಒಳಗಡೆ ನಮಗೆ ನೆನಪಾಗಿ ಕಾಡಲಿಕ್ಕೆ ಶುರುವಾಗುತ್ತೆ. ಸೊ ಆ ಕಾರಣಕ್ಕೆ ಆ ವ್ಯಕ್ತಿಯ ಒಂದು ವಸ್ತುಗಳು ಕೊಟ್ಟಿರ್ತಕ್ಕಂಥ ವಸ್ತುಗಳು ಇರಬಾರ್ದು, ಆ್ಯಂಡ್ ಫೋಟೋಗಳು ಕೂಡ ಇರಬಾರ್ದು. ಮತ್ತು ಕಂಪ್ಲೀಟ್ಲಿ ನಾವು ನಮ್ಮ ಡ್ರೀಮ್ಗೋಸ್ಕರ ಮಾರ್ನಿಂಗ್ 5 to ಬೆಳಗ್ಗೆ, ಅಂದರೆ ನೀವು 5 ಗಂಟೆಗೆ ಎದ್ದೇಳಿದ್ರೆ 5 ಗಂಟೆಗೆ, 6 ಅಂದರೆ 6, 7 ಅಂದರೆ 7, ಬಟ್ ಮಲಗೋ ತನಕ ನಾವು ಕೂಡ ನಮ್ಮ ಡ್ರೀಮ್ಸ್ಗೋಸ್ಕರ, ನಮ್ಮ ಬದುಕಿಗೋಸ್ಕರ ಕೆಲಸನ ಪ್ರತಿ ಕ್ಷಣನೂ ಕೂಡ ನಾವೆಲ್ಲೂ ಹರಿಬಿಡ್ದೇನೆ ನಾವು ಕೆಲಸ ಮಾಡ್ತಿರ್ಬೇಕು. ಆ್ಯಂಡ್ ನಮಗೆ ಫ್ರೀ ಸಿಕ್ಕವಾಗ ಎಲ್ಲೋ ಒಂದು ಕಡೆಗೆ ದೇವಸ್ಥಾನಗಳಿಗೋ, ಬುಕ್ಸ್ ಓದೋದ್ರಲ್ಲೋ, ಅಥವಾ ಜನಗಳೊಟ್ಟಿಗೋ ನಮ್ಮನ್ನು ಒಟ್ಟಿನಲ್ಲಿ ಖಾಲಿ ಮೈಂಡೆಡ್ ಆಗಿ, ಲೈಕ್ ಏನೂ ಕೆಲಸ ಇಲ್ಲಪ್ಪ ಅಂತ ಆ ಒಂದು ಪರಿಸ್ಥಿತಿ ತಂದುಕೊಳ್ಬಾರ್ದು. ಕಂಪ್ಲೀಟ್ಲಿ ಬ್ಯುಸಿ ಆದವಾಗ ಅದನ್ನು ನೆನಪು ಜಾಸ್ತಿ, ನಮ್ಮ ಯೋಚನಾ ಶಕ್ತಿ ನೆನಪು ಮಾಡೋದನ್ನು ಕಡಿಮೆ ಮಾಡ್ತಾ ಬರುತ್ತೆ. ಆವಾಗ ಕೆಲಸದ ಮಧ್ಯೆ ನಮಗೆ ಆ ಕೆಟ್ಟ ಘಟನೆಗಳು ನೆನಪಿಗೆ ಬರಲ್ಲ. ಆವಾಗ ನಾವು ಸುಧಾರಿಸ್ಕೊಳ್ಬೋದು. ದಿನದಿಂದ ದಿನಕ್ಕೆ ಅದು ನಮಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ, ರೂಢಿ ಆಗ್ತಾ ಹೋಗುತ್ತೆ, ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಆವಾಗ ಆ ವ್ಯಕ್ತಿನ ಕಂಪ್ಲೀಟಾಗಿ ಆ ಡಿಪ್ರೆಷನಿಂದ, ಆ ನೋವಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಪ್ರೀತಿ ಮಾಡಿ ಮೋಸ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಕೆಟ್ಟ ಒಂದು ನರಕವನ್ನು ಅನುಭವಿಸ್ತಾ ಇದ್ದರೆ ಆ ನೆನಪುಗಳಿಂದ ಅಂತ ಹೇಳಿದ್ರೆ, ಈ ಒಂದು ವಿಡಿಯೋ ಇಲ್ಲಿ ಏನು ಹೇಳಿರ್ತೀನಿ ಆ ಪಾಯಿಂಟ್ಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ, ಯೂಸ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ವಿಡಿಯೋಗೆ ಚಂದಾಗಿ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.